ಸ್ನೇಹಿತರೆ ನಮಸ್ಕಾರ. ಸೊ ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಇದು ಡಿ ಗ್ರೂಪಲ್ಲಿ ಇಲ್ಲಿ ಪಾರ್ಕ್ ಇದೆ. ಪಾರ್ಕ್ ಹತ್ರ ವಾಕಿಂಗ್ ಬಂದಿದ್ದೆ. ನೋಡಿ, ನೀವು ಹಾಕುವಂಥ ಕಸನ ಹಸು ಯಾವ ಥರ ತಿಂತಾಯಿದೆ ಅನ್ನೋದನ್ನು ಪ್ಲಾಸ್ಟಿಕ್ ಸಮೇತ ತಿಂತಾಯಿದೆ. ನೀವು ಎಷ್ಟು ದಿನದಿಂದ ಹಾಗೆ ಮಡಗಿದ್ದೀರೋ, ಓಕೆನಾ, ಎಷ್ಟು ವಾಸನೆ ಬಂದಿದೆ, ಎಷ್ಟು ಗಲೀಜಾಗಿದೆಯೋ ಗೊತ್ತಿಲ್ಲ. ನೋಡಿ, ಪೇಪರ್ ಸಮೇತ ತಿಂತಾಯಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಕ್ಯಾನ್ಸರ್ ಅನ್ನೋದು ತುಂಬ ಜಾಸ್ತಿ ಆಗ್ತಾಯಿದೆ. ಓಕೆ, ಆ ಜಾಸ್ತಿ ಆಗೋದಕ್ಕೆ ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನೀವೇ ಕಾರಣಕರ್ತ ಆಗ್ತೀರಾ. ನೋಡಿ, ಈ ಥರ ಪ್ಲಾಸ್ಟಿಕ್ಕು ಕವರನ್ನು ತಿಂದು ಕೊಳ್ತೋಗಿರೋದನ್ನು ಊಟವನ್ನು ಮಾಡಿದ್ರೆ ಓಕೆನಾ, ಹಸುಗಳು ಏನಾಗಬೇಕು ಹೇಳಿ. ಓಕೆನಾ, ನೀವೇ ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿನ ಯಾರಿದ್ದಾರೋ ಗೊತ್ತಿಲ್ಲ, BBMPಲಿ ಯಾರಿದ್ದಾರೋ ಗೊತ್ತಿಲ್ಲ. BBMPಲಿ ನೋಡಿ, ಎಲ್ಲ ಹಸುಗಳು ಬಂದು ನೋಡಿ ಯಾವ ಥರ ತಿಂತಾಯಿದೆ, ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಹಸು ಸಾಕ್ತವರು ಯಾರಿದ್ದೀರಾ ಪುಣ್ಯಾತ್ಮರ, ದಯಮಾಡಿ ನೀವು ರೋಡಿಗೆ ಬಿಡಬೇಡಿ. ಓಕೆನಾ, ಹಾಲು ಕರಿಯೋಕ್ಕೆ ಮಾತ್ರ ಬೇಕು. ಓಕೆನಾ, ಅದಕ್ಕೆ ಹುಲ್ಲಾಕಕ್ಕೆ ಬೇಡವಾ? ಓಕೆನಾ, ಹುಲ್ಲಾಕಬೇಕಂದ್ರೆ ನೀವು ತೊಗೊಂಡೋಗಿ ಮನೆಗೆ ಹುಲ್ಲಾಕಬೇಕಲ್ಲಪ್ಪ. ಓಕೆನಾ, ತೊಗೊಬಂದು ಹಿಂಗೆ ಹಸು ಬಿಟ್ಬಿಟ್ರೆ ನೋಡಿ ಪ್ಲಾಸ್ಟಿಕ್ ಅಂತ ಏನೇನೋ ತಿಂತಾಯಿದೆ. ಓಕೆನಾ, ಇದು ಯಾವ ನ್ಯಾಯ? ಓಕೆನಾ, ಹಾಲು ಕರಿಯೋಕ್ಕೆ ಮಾತ್ರ ಬೇಕು, ಕಟ್ಟಾಕಿ, ಡಿಸಿಪ್ಲಿನಾಗಿ ಕಟ್ಟಾಕಿ. ಜನಗಳು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಎಲ್ಲಿ ಬೇಕಂದಲ್ಲಿ ಕಸ ಹಾಕಬೇಡಿ. ನೋಡಿ, ಎಷ್ಟು ಕಸನ ಸುರಿದಿದ್ದೀರಾ. ಎಲ್ಲ ಸೀಮೆ ಹಸು ಓಕೆನಾ ಪೇಪರನ್ನು ತಿಂತಾಯಿದೆ. ಓಕೆನಾ, ಈ ಪೇಪರ್ ತಿಂದಿರೋ ಓಕೆನಾ ಹಾಲನ್ನು ಮತ್ತೆ ನಮಗೆ ಕೊಡ್ತಾರೆ. ನಮಗೆ ಕುಡಿಯೋದ್ರಿಂದ ಇವತ್ತಿನ ಮಕ್ಕಳಿಗೆ ಓಕೆನಾ ಹುಡ್ತಾನೆ ಮಕ್ಕಳಿಗೆ ಕಾಯಿಲೆ ಬರ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ. ಓಕೆನಾ, ನೋಡಿ, ಇಲ್ಲೇ ಡಿ ಗ್ರೂಪಲ್ಲಿ ಇರೋಂಥ ಈ ಸುತ್ತಮುತ್ತ ಇರೋಂಥ ಎಲ್ಲ ಕಡೆ ಮನೆಗಳಿದೆ. ಎಲ್ಲ ಹಸುಗಳು ಬಂದು ನೀಟಾಗಿ ಓಕೆನಾ ಕವರನ್ನು ತಿಂತಾಯಿದೆ. ಓಕೆನಾ, ಇದಕ್ಕೆ ಕೇಳೋಂಥವ್ರು ಯಾರೂ ಇಲ್ಲ. BBMPಯರು ಆಗಿರ್ಬೋದು, ಓಕೆನಾ, ಕಸ ತುಂಬೋರಾಗಿರ್ಬೋದು. ನೋಡಿ, ಇಲ್ಲಿ ಎಷ್ಟು ದೊಡ್ಡ ಕಸದ ರಾಶಿ ಅಂದರೆ ನೋಡಿ, ಇಲ್ಲಿಂದ ಹಿಡಿದು ನೋಡಿ ಎಷ್ಟು ದೊಡ್ಡ ಕಸದ ರಾಶಿ ಹಾಕಿದ್ದಾರೆ ಅಂತ. ಓಕೆನಾ, ಇಲ್ಲೇ ಬಂದು ಬೆಳಿಗ್ಗೆ ಹೊತ್ತು ವಾಕಿಂಗನ್ನು ಮಾಡ್ತಾರೆ. ಓಕೆನಾ, ಪ್ರತಿಯೊಬ್ಬರು ವಾಕಿಂಗನ್ನು ಮಾಡ್ತಾರೆ. ನೋಡಿ, ಇದು ಪಾರ್ಕು ತುಂಬ ಚೆನ್ನಾಗಿದೆ. ಪಾರ್ಕು ತುಂಬ ದೊಡ್ಡ ಪಾರ್ಕು. ನಾನು ಬೆಳಗ್ಗೆ ಇವತ್ತು ವಾಕಿಂಗನ್ನು ಮಾಡಿದೆ. ಬರ್ಬೇಕಾದ್ರೆ ಈಚೆ ಕಡೆ ನೋಡಿದೆ. ನೋಡು, ಹಸುಗಳು ಎಷ್ಟು ಮನಸ್ಸಿಗೆ ನೋವಾಗುತ್ತೆ. ಓಕೆನಾ, ಇಲ್ಲಿ ಇಬ್ಬರದು ತಪ್ಪಿದೆ, ಹಸು ಬಿಡೋರ್ದು ತಪ್ಪಿದೆ, ಇಲ್ಲಿ ಕಸ ಹಾಕೋದು ತಪ್ಪಿದೆ. ನಿಮ್ಮ ಮನೆ ಮುಂದೆ ಗಾಡಿ ಬಂದಾಗ ಗಾಡಿಗೆ ಹಾಕಿ, ಸೋಂಬೇರಿತನ ಬಿಡಿ. ಓಕೆನಾ, ನೋಡಿ ಹೇಗೆ ತಿಂತಾಯಿದೆ ಅಂತ. ಓಕೆನಾ, ಎಷ್ಟು ದಿನದ ಕೊಳ್ತಿರೋ ಕಸನು ಓಕೆನಾ ಅದು ಇನ್ಸ್ಪೆಕ್ಷನ್ ಆಗಿ ಅದು ಕಾಯಿಲೆ ಬರೋದಿಲ್ವಾ? ಅದು ಮನುಷ್ಯ ತಾನೇ, ಹಸು ಮನುಷ್ಯ ತಾನೇ. ನಾವು ಮಾತಾಡ್ತೀವಿ, ಅದು ಮಾತಾಡೋದಿಲ್ಲ. ಓಕೆನಾ, ಹಾಗಾಗಿ ಪ್ರತಿಯೊಬ್ಬರು ಇಲ್ಲಿ ಯಾರು BBMP ಅಧಿಕಾರಿಗಳಿದ್ದೀರಾ, ಯಾರಿದ್ದೀರಾ ಗೊತ್ತಿಲ್ಲ. ಓಕೆನಾ, ಯಾರು ಕೇಳೋರಿಲ್ಲ. ನೋಡಿ, ಎಷ್ಟು ಕಸನ ಹಾಕಿದ್ದಾರೆ. ದಯಮಾಡಿ ಓಕೆನಾ ಈ ಕಸನ ಕ್ಲೀನ್ ಮಾಡಬೇಕು. ನೋಡಿ, ಇದು ಪಾರ್ಕು. ಓಕೆನಾ, ಪಾರ್ಕ್ ಮುಂದೆಗಡೆ ಏಕೆ ಎಸ್ಬಿಟ್ಟೋಗಿದ್ದಾರೆ ನೋಡಿ. ಓಕೆ, ನಮ್ಮ ದೇಶ ಡೆವಲಪ್ಮೆಂಟ್ ದೇಶ ಆಗಬೇಕು ಅಂತ ಪ್ರತಿಯೊಬ್ಬರು ಬಯಸ್ತೀವಿ. ಆದರೆ ನಾವು ಮಾತ್ರ ಡೆವಲಪ್ಮೆಂಟಾಗಿ ಇಕ್ಕೋಬೇಕು, ನಮ್ಮ ರೋಡ್ ಚೆನ್ನಾಗಿ ಇಕ್ಕೋಬೇಕು. ಓಕೆನಾ, ಆ ಥರ ಏನೂ ಇಲ್ಲ. ಓಕೆನಾ, ಅವ್ರು ಚೆನ್ನಾಗಿ ಇಕ್ಕೊಂಡಿರಲಿ, ನಾನು ಹಿಂಗೆ ಅಂತ ಹೇಳಿ. ಯಾಕೆ ಒಂದು ಸ್ವಲ್ಪ ಸೋಂಬೇರಿತನ ಬಿಡಿ. ಕಸದ ಗಾಡಿ ಬಂದಾಗ ಕಸನ ಎತ್ತಿಸಿ ಆವಾಗ ಏನಾಗ್ತದೆ, ಇಲ್ಲಿ ಹಾಕೋ ತಪ್ಪುತ್ತಲ್ಲ, ಹಸು ಎಲ್ಲ ಮೇಯೋದೆಲ್ಲ ತಪ್ಪುತ್ತಲ್ವ. ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ಯಾರು ಕಸ ಹಾಕಬೇಡಿ. BBMP ಇದನ್ನು ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ನೋಡಿ, ಈ ಪಕ್ಷಿಗಳೆಲ್ಲ ಬಂದು ಅದೆಲ್ಲ ತಿಂತಾಯಿದ್ದೀವಿ, ಪಾರಿವಾಳಗಳು. ಓಕೆನಾ, ಇವತ್ತು ಅವಕ್ಕೇನಾದರೂ ಕಾಯಿಲೆ ಬಂದರೆ ಯಾರು ನೋಡ್ತಾರೆ, ಯಾರು ತೋರಿಸ್ತಾರೆ? ಪಕ್ಷಿಗಳಿಗೆ ಯಾರೂ ತೋರಿಸಲ್ಲ. ಅವು ನಂಬ್ತಾರೇನೆಯ? ನೋಡಿ, ಎಲ್ಲ ಪಕ್ಷಿಗಳು ಬಂದು ಇಲ್ಲಿ ಈ ಕಸವನ್ನು ತಿಂತಾಯಿದ್ದಾವೆ. ದಯಮಾಡಿ ಇದನ್ನು ಕ್ಲೀನ್ ಮಾಡಬೇಕಂತ ಮನವಿ. ಇಲ್ಲಿನ ಯಾರು BBMP ಅಧಿಕಾರಿಗಳಿದ್ದೀರಾ, ವರ್ಗದವರಿದ್ದೀರಾ, ಓಕೆನಾ, ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ತೀನಿ. ಸ್ವಚ್ಛತೆಯನ್ನು ಕಾಪಾಡಿ, ನಮ್ಮ ರೋಡು ನಮ್ಮ ಮನೆ ಓಕೆ ಅಂತ ಅಂದ್ಕೊಳ್ಳಿ. ಹಿಂಗೆ ಮುಂದೆ ಹೋಯ್ತಂದರೆ
ಕಾಲೇಜು ಸುಧಾ ಇದೆ, ಓಕೆನಾ. ಹಾಗಾಗಿ ದಯಮಾಡಿ ಈ ಕಸವನ್ನು ಕ್ಲೀನ್ ಮಾಡ್ಕೋಬೇಕು, ಓಕೆ, ಸ್ವಚ್ಛತೆಯನ್ನು ಕಾಪಾಡಬೇಕಂತ ಪ್ರತಿಯೊಬ್ಬರಲ್ಲೂ ಸುಧಾ ಕಳಕಳಿಯ ಮನವಿ. ಸರ್ ಒಂದು ನಿಮಿಷ, ಅಲ್ಲ ಸರ್ ಒಂದು ನಿಮಿಷ, ಕಸ ಆಗ್ತಾ ಇದ್ದೀರಲ್ಲ ಸರ್, ಸರಿನಾ ಸರ್? ಅಲ್ಲ ಎಲ್ಲ ಆಗ್ತಾ ಇದ್ದಾರೆ, ಕರೆಕ್ಟ್ ಅಲ್ಲ ಸರ್? ಮನೆ ಮುಂದೆ ಕಡೆ ನಿಮಗೆ ಬರುತ್ತಲ್ವಾ ಸರ್? ಮನೆ ಮುಂದೆ ಕಡೆ ಅಲ್ಲ ಕೇಳ್ಬೇಕಲ್ಲ ಸರ್ ನೀವು? ಅಲ್ಲ ವಾರಾದ್ರೂ ಬಂದಿಲ್ಲ ಅಲ್ಲ, ಕೇಳ್ಬೇಕಲ್ಲ ಸರ್? ನೋಡಿ ಸರ್ ಹಸುಗಳು ಹೆಂಗ್ ತಿಂತದೆ. ಅಲ್ಲ ಇದೇ ಹಾಲನ್ನ ನೀವು ಜನ ಅಲ್ಲ ಇವತ್ತೇ ಹಾಕಿದ್ದು ಸರ್. ಅಲ್ಲ ಕಸದ ಗಾಡಿ ಬಂದಿಲ್ಲ ನೋಡಿ ಸ್ನೇಹಿತರೆ. ಈಗ ಯಾರಿಗಾಗಿ ಕೇಳಕ್ಕೆ ಹೋದ್ರು, ಕ್ವಶನ್ ಮಾಡೋಕೆ ಹೋದ್ರು, ಕಸದ ಗಾಡಿನೇ ಬಂದಿಲ್ಲ ಅಂತ ಹೇಳ್ತಾರೆ, ಓಕೆನಾ. ಇಲ್ಲಿನ ಸಂಬಂಧಪಟ್ಟ ಅಧಿಕಾರಿಗಳು, BBMP ಅವರು ದಯಮಾಡಿ, ಓಕೆನಾ, ಈ ಥರ ಕಸದ ಗಾಡಿ ರಾಸಿನ ಸುರಿಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.